ಪಿರಿಯಾಪಟ್ಟಣ ತಾಲೂಕ್ ಪಂಚಾಯಿತಿಯ ಒಂದು ಕಣಗಾಲ ಕ್ಷೇತ್ರದ ಒಂದು ಅಭ್ಯರ್ಥಿಗಳಂತ ಭದ್ರಮ್ಮ ಅವರು ಮತ್ತೆ ರುದ್ರಮ್ಮ ಮತ್ತೆ ನಾಗೇಂದ್ರ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಬನ್ನಿ ಮಾತಾಡ್ತಾರೆ. ಓಕೆ, ತಮ್ಮ ಹೆಸರು ಮೇಡಮ್? ತಾವು ಸ್ಪರ್ಧಿಸಿದಂತ ಕ್ಷೇತ್ರ ಯಾವುದು? ಆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಮತದಾರರ ಸಂಖ್ಯೆ ಎಷ್ಟು? ಈ ಒಂದು ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆ ಎಷ್ಟು? ಅದರಲ್ಲಿ ಲೀಡಿಂಗ್ ತಗೊಂಡಂತದ್ದು 1375. ಯಾವ ಒಂದು ಪಕ್ಷದಿಂದ ಸರ್? ಜೆಡಿಎಸ್ ಹುಲ್ಲುವತ್ತ ಮಹಿಳೆಯಿಂದ ತಗೊಂಡಿತ್ತು. ಓಕೆ ಸರ್. ಸರ್, ನಿಮ್ಮ ಒಂದು ವೃತ್ತಿ ಏನು? ವ್ಯವಸಾಯ ವೃತ್ತಿ. ಓಕೆ ಸರ್, ನಿಮ್ಮ ಒಂದು ಈ ಒಂದು ರಾಜಕೀಯ ಬರೋದಕ್ಕೆ ನಿಮ್ಮ ಒಂದು ಯಾವ ರೀತಿ ನಡ್ಕೊಂಡು? ನಾನು ಜನರ ವಿಶ್ವಾಸ ಮತ್ತು ಅವ್ರನ್ನ ವಿಶ್ವಾಸದ ನಿರ್ಣಯದಿಂದ ಫಸ್ಟು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಜನಗಳ ಒಂದು ಅಭಿಮಾನ ಆಕಾಂಕ್ಷೆಯಿಂದ ಸ್ಪರ್ಧೆ ಮಾಡಿದೆ. ಅದರಲ್ಲಿ ವಿಜಯ ಗಳಿಸಿದೆ ಗ್ರಾಮ ಪಂಚಾಯತಿಯಲ್ಲಿ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಕೆಲಸ ಮಾಡಿ ಒಳ್ಳೆಯ ಅಭಿವೃದ್ಧಿ ಮಾಡಿ ಒಳ್ಳೆಯ ಅಭಿವೃದ್ಧಿಗಳು ಈ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 9 ಹಳ್ಳಿಗಳು ಬಂದಾಗ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡಿದ ಕಾರಣ ಮತ್ತು JDS ಪಾರ್ಟಿಯಿಂದ ಕುಮಾರಸ್ವಾಮಿ ದೇವೇಗೌಡರ ಆಶೀರ್ವಾದದಿಂದ ಮತ್ತೆ ನಮಗೆ ಟಿಕೆಟ್ ಕೊಟ್ಟರು. JDS ಪರವಾಗಿ ಹುಲ್ಲುವತ್ತ ಮಹಿಳೆಗೆ ಆ ಚಿಹ್ನೆಯಿಂದ ನಾವು 6000 ಜನಸಂಖ್ಯೆಯಲ್ಲಿ 1375 ವೋಟಿಂದ ನಾವು ಹುಲ್ಲುವತ್ತ ಮಹಿಳೆಯಿಂದ ದೇವೇಗೌಡರು ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದ ಗೆದ್ದು ಆರಿಸಿ ಬಂದರು. ಓಕೆ ಸರ್. ಸರ್, ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕಿಂತ ಫಸ್ಟ್ ನಿಮ್ಮ ರಾಜಕೀಯದ ಯಾವ ರೀತಿ ಜೀವನ ರಾಜಕೀಯಕ್ಕೆ ಬರಬೇಕಾದ್ರೆ ಫಸ್ಟು ನಮ್ಮ ಸೊಸೈಟಿ ಸಹಕಾರ ಸಂಘದಿಂದ ಒಬ್ಬ ಸದಸ್ಯರು ಮಾಡಿದ್ರು. ಆ ಸದಸ್ಯರು ಮಾಡಿದ ಇದರಲ್ಲಿ ಎಲ್ಲರಿಗೂ ಜನದ ವಿಶ್ವಾಸ ಗಳಿಸಿ ಆ ಜನಗಳ ಅಭಿಮಾನದಲ್ಲಿ BC ನಾಗೇಂದ್ರ ಒಳ್ಳೆಯ ವ್ಯಕ್ತಿ ಅನ್ನೋದು ಒಂದು ಗುಣ ವ್ಯಕ್ತಪಡಿಸಿದಾಗ ಅವರೆಲ್ಲರೂ ಅಭಿಮಾನದಿಂದ ನಾಗೇಂದ್ರನೇ ಈ ಕ್ಯಾಂಡಿಡೇಟ್ ನಿಲ್ಲಿಸ್ಕೋಬೇಕು ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಾಗ ಅಂತ ನಿಲ್ಲಿಸಿದಾಗ ಅದರಲ್ಲೂ ಜಯ ಗಳಿಸೋಕ್ಕೆ ಜನರೇ ಆಶೀರ್ವಾದ ಮಾಡಿದರು. ಸರ್, ನಿಮ್ಮ ಒಂದು ರಾಜಕೀಯ ವೃತ್ತಿನಲ್ಲಿ ಎಷ್ಟು ವರ್ಷದಿಂದ ಅನುಭವ ಇದೆ? ಏನೇನಾಗಿದ್ರಿ ನೀವು? ನನಗೆ 15 ವರ್ಷ ಅನುಭವ ಇದೆ. ಓಕೆ ಸರ್. ಅದರಲ್ಲಿ ಯಾವ ರೀತಿಯಲ್ಲಿ ಯಾವ ಹಂತದಲ್ಲಿ ನೀವು ಒಂದು ಚುನಾಯಿತ ಪ್ರತಿನಿಧಿಯಾಗಿದ್ರೆ? ನಾನು ಸಹಕಾರ ವ್ಯವಸಾಯ ಸಹಕಾರ ಸಂಘದ ಒಬ್ಬ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಇದು ನಮ್ಮ ಕಣಗಾಲ ವ್ಯಾಪ್ತಿ ಕಣಗಾಲ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆಯ ವ್ಯಾಪ್ತಿ ಈ ನಮ್ಮ 9 ಹಳ್ಳಿಗಳಿಗೆ ಒಳಪಟ್ಟಿದ್ದ ಹಳ್ಳಿಗಳಿಗೆ ನಾವು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದಾಗ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ನನಗೆ ತಾಲೂಕ್ ಪಂಚಾಯತಿಯಿಂದ ನಮ್ಮ ಇಲ್ಲಿ ಮೀಸಲು ಕ್ಷೇತ್ರ ಅಧ್ಯಕ್ಷರಿಂದ ನಮ್ಮ ಈ ಕಣಗಾಲ ಕ್ಷೇತ್ರಕ್ಕೆ ನಾಗೇಂದ್ರ ಮಿಸಸ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಆಗ ನಮ್ಗೆ ಟಿಕೆಟ್ ಕೊಟ್ಟರು. ಓಕೆ ಸರ್, ನಿಮ್ಮ ಒಂದು ಈ ಒಂದು ರಾಜಕೀಯ ವೃತ್ತಿನಲ್ಲಿ ನೀವು ಗೆದ್ದಂತಹ ಸಂದರ್ಭದಲ್ಲಿ ಗೆದ್ದಂತಹ ಸಂದರ್ಭದಿಂದ ಇಲ್ಲಿವರೆಗೂ ಯಾವ ರೀತಿ ಕೆಲಸ ಕಾಮಗಾರಿಗಳು ಮಾಡ್ಕೊಂತೀರಾ? ಮೊದಲನೇದಾಗಿ ಒಂದು ಮನೆಗಳ ವಿಚಾರಕ್ಕೆ ಬಂದಾಗ ಯಾವ ರೀತಿ ಮನೆಗಳೆಲ್ಲ ಕೊಡ್ಸಿದ್ದೀರಾ ಸರ್? ನೀವು ಒಂದು ತಾಲೂಕ್ ಪಂಚಾಯತಿ ಎಷ್ಟು ಮನೆಗಳು ಬಂದಿದೆ ನಿಮ್ಮ ಅನುದಾನದಲ್ಲಿ? ನಮ್ಮ ಅನುದಾನದಲ್ಲಿ ಈಗ ಹುಲ್ಲು ಗುಡಿಸಲು ಮನೆ ಅಂತ ಬಂತು. ಆಗೊಂದು 30-35 ಮನೆ ತಾಲೂಕು ಶಾಸಕರು ಹಂಚಿಕೆ ಮಾಡಿದ್ರು. ಆಗ ಶಾಸಕರು ಹಂಚಿಕೆ ಮಾಡಿ ಇದು ಮಾಡಿದ್ರು. ಈಗ ಬಸವಸತಿ ಅಂತ ಮನೆಗಳು ಈಗ ಕೊಟ್ಟರು 3000 ಮನೆಗಳು. ಆ 3000 ಮನೆಗಳಲ್ಲಿ ನಮಗೆ ದೊಡ್ಡಕಂಬ್ರಳ್ಳಿ ಪಂಚಾಯತಿ ಅರ್ಧ ವ್ಯಾಪ್ತಿ ಸೇರ್ತದೆ, ಕಣಗಾಲ ಗ್ರಾಮ ಪಂಚಾಯತಿ ಪೂರ್ತಿ ಸೇರ್ತದೆ. ಆದ್ದರಿಂದ ನಮ್ಮ ಕಣಗಾಲ ವ್ಯಾಪ್ತಿ ಇದಕ್ಕೆ ಬಸವ ವಸತಿಲಿ 131 ಮನೆಗಳನ್ನ ನಾವು ಬಸವ ವಸತಿಯಿಂದ ಇದು ಮಾಡಿಸ್ತೇವೆ. ಓಕೆ ಸರ್, ಬಸವ ವಸತಿಲಿ 150 ಮನೆ ಅಂತ ಹೇಳ್ತಿದ್ದೀರಾ. ಬೇರೆ ಯೋಜನೆಯಲ್ಲಿ ಯಾವ ರೀತಿ? ಅದು ಗ್ರಾಮ ಪಂಚಾಯತಿಗೆ ಸೇರಿದ್ದು ಅಯ್ಯವೈ ಇಂದ್ರಾವಾಜು ಅವರಲ್ಲಿ 25 ಮನೆ ಕೊಟ್ಟು ಅದನ್ನ ಯಾರು ನಿರ್ಗತಿದ್ರು ಅವ್ರಿಗೆ ನೋಡಿ ಹಂಚಿಕೆ ಮಾಡಬೇಕು ಅಂತ ಅದಕ್ಕೆಲ್ಲ ಸಹಕಾರ ಮಾಡಿ ಅಂತಂದವ್ರಿಗೆ ಮನೆಗಳು ಕೊಡಬೇಕು. ಸರ್, ನಿಮ್ಮ ಒಂದು ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಕಣಗಾಲ ಕ್ಷೇತ್ರದಲ್ಲಿ ನಿಮಗೆ ಗ್ರಾಮ ಪಂಚಾಯತಿ ಎಷ್ಟು ಬರ್ತಾರೆ? ಕಣಗಾಲ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಕಣಗಾಲ ಪೂರ್ತಿ ಬರ್ತದೆ, ದೊಡ್ಡಕಂಬ್ರಳ್ಳಿ ಅರ್ಧ ಬರ್ತದೆ. ಸರ್, ಆ ಒಂದು ಕ್ಷೇತ್ರದಲ್ಲಿ APMC ಮೆಂಬರ್ ಆಗಿರ್ಬೋದು ಎಷ್ಟು ಜನ ಬರ್ತಾರೆ? ಎಲ್ಲಿ ದೊಡ್ಡಕಂಬ್ರಳ್ಳಿಯ? ನಿಮ್ಮ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಣಗಾಲ ಕ್ಷೇತ್ರದಲ್ಲಿ 14 ಮೆಂಬರ್ಗಳು ಬರ್ತಾರೆ ಗ್ರಾಮ ಪಂಚಾಯತಿ ಅವರು. ಅದರಲ್ಲಿ APMC ಮೆಂಬರ್ ಆಗಿರ್ಬೋದು ಎಷ್ಟು ಜನ ಬರ್ತಾರೆ? ಇಲ್ಲಿ APMC ಮೆಂಬರು ನಮ್ಮ ಕಣಗಾಲ ಗ್ರಾಮ ಪಂಚಾಯತಿ ಒಳಪಟ್ಟರಲ್ಲಿ ಯಾರು APMC ಮೆಂಬರ್ ಇಲ್ಲ. ದೊಡ್ಡಕಂಬ್ರಳ್ಳಿ ಪಂಚಾಯತಿ APMC ಮೆಂಬರ್ ಹೋಗ್ತಿದೆ. ಓಕೆ ಸರ್. ಸರ್, ನಿಮ್ಮ ಒಂದು
ಕ್ಷೇತ್ರದಲ್ಲಿ ಒಂದು ರಸ್ತೆ ವಿಚಾರಕ್ಕೆ ಬಂದಾಗ ಯಾವ ರೀತಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ದೀರಾ? ಸರ್ ಈಗ ನಾವು ಇದು ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಲಿ ನಮ್ಮ ಗ್ರಾಮ ಪಂಚಾಯತಿ ಒಳಪಟ್ಟಿರುವಂಥ ಇದರಲ್ಲಿ ಎಲ್ಲ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ವೀಕ್ಷಣೆ ಮಾಡ್ಬೋದು. ನೀವು ಒಂದ್ಸರಿ ನಾವು ಮಾಡಿರೋಂಥ ಅಭಿವೃದ್ಧಿನ ವೀಕ್ಷಣೆ ಮಾಡ್ಬೋದು. ಎಲ್ಲ ಊರುಗಳಲ್ಲೂ ಪ್ರತಿ ಡ್ರೈನು, SC ST ಬೀದಿಗಳಿಗೆ ಡ್ರೈನು, ರಸ್ತೆಗಳು, ಆಮೇಲೆ ಜಮೀನಿಗೆ ಅವರು ಜನಗಳ ಜಮೀನಿಗೆ ಅಡಚಣೆಯಾದಂಥ ರಸ್ತೆಗಳು ಅವೆಲ್ಲ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ನಾವು ಮುಂದಾಗಿ ನಿಂತು ಕೆಲಸ ಮಾಡಿದ್ವಿ. ಸರ್, ಒಂದು ವಿಚಾರಕ್ಕೆ ಬಂದಾಗ, ಒಂದು ರಸ್ತೆ ವಿಚಾರಕ್ಕೆ ಬಂದಾಗ ಎಷ್ಟು ಮೀಟರ್ ಮಾಡಿಸಿದ್ದೀರಾ? ಒಂದು ಯಾವ್ಯಾವೆಲ್ಲ ರೋಡ್ಗಳು ಮಾಡಿಸಿದ್ದೀರಾ? ಯಾವ್ಯಾವ ಊರಿಂದ ಯಾವ ಊರಿಗೆ ಮಾಡಿಸಿದ್ದೀರಾ? ಎಷ್ಟು ಲಕ್ಷದಲ್ಲಾಗಿದೆ? ಸರ್, ಇದೇ ಕೆ ಬಸವನಹಳ್ಳಿಯಿಂದ ಒಂದು ಗುಬ್ಳಿಕಾಲು ಹೋಗೋ ರಸ್ತೆ, ಅದು 2000 ಮೀಟ್ರು. 2000 ಮೀಟ್ರಲ್ಲಿ ಒಂದು ಮಣ್ಣು ರಸ್ತೆ ಮಾಡಿ 4 ಲಕ್ಷದಲ್ಲಿ, ಅಲ್ಲಿಂದ ತಿರ್ಗಾ ಒಂದು ಹಳ್ಳ ಸೇರ್ತು. ಆ ಹಳ್ಳದಲ್ಲಿ ಮತ್ತೆ ಅದೇ ಎನರ್ಜಿ ಕೆಲಸದಲ್ಲಿ ಒಂದು ಎಮ್ಮೆಕ್ಮೆಂಟ್ ಮಾಡ್ಬೇಕಾಯ್ತು. ಆ ಎಮ್ಮೆಕ್ಮೆಂಟ್ ಮಾಡೋಕ್ಕೆ ಅದಕ್ಕೆ ಮತ್ತೆ 7 ಲಕ್ಷ ಎನರ್ಜಿ ಸ್ಯಾಂಕ್ಷನ್ ಮಾಡಿಸಿ ಅದಕ್ಕೆ ವಾಲ್ ಕಟ್ಟಿ ಎಮ್ಮೆಕ್ಮೆಂಟ್ ಮಾಡಿ ರಸ್ತೆ ಅಭಿವೃದ್ಧಿ ಪಡಿದ್ದೀವಿ ಸರ್. ನಮ್ಮ ವ್ಯಾಪ್ತಿಯಲ್ಲಿ ಡಾಂಬರ್ ರೋಡು ಎನರ್ಜಿಲಿ ಮಾಡೋಕ್ಕೆ ಅವಕಾಶ ಇಲ್ಲದಿಂದ ಮಾಡೋಕ್ಕೆ ಅವಕಾಶ ಆಗಿದೆ ಸರ್. ಟಿಪಿ ಕೋಟಾದಲ್ಲಿ ನಿಮ್ಮ ಒಂದು ನಿಮ್ಮ ZP ಕೋಟ ಯಾವ ರೀತಿ ಅದನ್ನ ಬಳಕೆ ಮಾಡ್ಕೊಂಡಿದ್ರ ಸರ್? ZP ಕೋಟದಲ್ಲಿ ನಮಗೆ ಯಾವುದೇ ತರಹದ ಗ್ರಾಂಟ್ ಕೊಟ್ಟಿಲ್ಲ. ಈಗೆಲ್ಲ ನಮ್ಮ ಭಾಗದ ಒಬ್ರು ಇದು ಕೊಟ್ಟಿದ್ದಾರೆ, ಏನೋ ಪೈಪ್ ಲೈನ್ಗಳು ಕೊಟ್ಟಿದ್ದಾರೆ. ಎಷ್ಟು? ಒಂದು 300 ಮೀಟರ್ ಏನೋ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಟಿಪಿ ಕೋಟಾದಿಂದ ಒಟ್ಟು ಎಷ್ಟು ಲಕ್ಷದ ಕಾಮಗಾರಿಗಳು ನಡೆದಿದೆ ಸರ್? ನಮ್ಮ ಟಿಪಿ ಕೋಟಿಂದ ನಮಗೆ ಫಸ್ಟ್ ಸ್ಟಾರ್ಟಿಂಗು ಕಳಿಸರಿ ನಮಗೆ 8 ಲಕ್ಷ ಸಿಕ್ಕಿತ್ತು. ಒಬ್ಬ ಮೆಂಬರ್ ಅವ್ರಿಗೆ 8 ಲಕ್ಷದಲ್ಲಿ ಅಂಗನವಾಡಿ ರಿಪೇರಿಗಳಿರ್ಬೋದು, ಅಂಗನವಾಡಿ ರಿಪೇರಿಗಳು ಮಾಡಿಸಿದ್ವಿ. ಮತ್ತು ರಸ್ತೆ ಅಭಿವೃದ್ಧಿ ಮಾಡಿಸಿದ್ವಿ, ಡ್ರೈನ್ಗಳ ಅಭಿವೃದ್ಧಿ ಮಾಡಿಸಿದ್ವಿ, SC STಗೆ ಡ್ರೈನ್ಗಳ ಅಭಿವೃದ್ಧಿ ಮಾಡಿದ್ವಿ. ಇನ್ನು ಅಂಗನವಾಡಿ ರಿಪೇರಿಗಳು, ಸುಣ್ಣ ಬಣ್ಣ, ಟಾಯ್ಲೆಟ್ ರೂಮು ಇವನ್ನ ಮಾಡಿದ್ವಿ ಸರ್. ಸರ್, ಒಂದು ಶೌಚಾಲಯ ಬಂದಾಗ ಎಷ್ಟು ಶೌಚಾಲಯಗಳನ್ನ ನಿಮ್ಮ ಒಂದು ಕ್ಷೇತ್ರದಲ್ಲಿ ಎಷ್ಟು ಒಂದು ಕೊಡಿಸಿದ್ದೀರಾ ನಿಮ್ಮ ಒಂದು ಟಿಪಿ ಕೋಟಾದಿಂದ? ಸರ್, ಟಿಪಿ ಕೋಟಿಂದ ಶೌಚಾಲಯಗಳನ್ನೇ ಕೊಟ್ಟಿಲ್ಲ. ಓಕೆ ಸರ್, ಒಂದು ವಾಟರ್ ಪೈಪ್ ಲೈನ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಮಾಡ್ಕೊಟ್ಟಿದ್ರ ಒಂದು ವಾಟರ್ ಪೈಪ್ ಲೈನ್ ಟಿಪಿ ಕೋಟ? ಸರ್, ನಮ್ಮ ಟಿಪಿ ಕೋಟಿಂದ ವಾಟರ್ ಸಪ್ಲೈಗೆ ಅಂತ ಅಂದ್ಬಿಟ್ಟು ಪೈಪ್ ಲೈನ್ ಘೋಷಣೆ ಮಾಡಿಲ್ಲ ಇದರಲ್ಲಿ. ಓಕೆ ಸರ್, ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಟಿಪಿ ಕೋಟದಲ್ಲಿ ಸ್ವಲ್ಪನೂ ಆಗಿಲ್ಲ. ಟಿಪಿ ಕೋಟದಲ್ಲಿ ಪೈಪ್ ಲೈನೇ ನಮ್ಮ ವ್ಯಾಪ್ತಿಗೆ ಒಂದು SC ST ಇದೊಂದು ಇದು ಕೊಟ್ಟಿದ್ರು 6 ಲಕ್ಷದ್ದು ವಾಟರ್ ಸಪ್ಲೈದು ಅದೇ ಸುಳೆಪಟ್ಟಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ವಾಟರ್ ಸಪ್ಲೈ ಕೊಟ್ಟಿದ್ದೀವಿ. ಎಷ್ಟು ಲಕ್ಷ? 6 ಲಕ್ಷ ಟೆಂಡ್ರು. ಓಕೆ ಸರ್, ನಿಮ್ಮ ಒಂದು ಆ ವಿಚಾರಕ್ಕೆ ಬಂದಾಗ, ಕೆಲಸ ಕಾಮಗಾರಿಗಳ ವಿಚಾರಕ್ಕೆ ಬಂದಾಗ ನಿಮ್ಮ ಒಂದು ಮುಖ್ಯವಾಗಿ ಒಂದು SC ST ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತ ಇದ್ದಾರೆ, ಅವ್ರಿಗೆ ಒಂದು ಯಾವ ರೀತಿ ಸವಲತ್ತನ್ನ ಕಲ್ಪಿಸ್ಕೊಟ್ಟಿದ್ರೆ ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಇರ್ಬೋದು, ಆ ಶಾಸಕರ ಅನುದಾನದಲ್ಲಿ ಬರುತ್ತೆ. ನಿಮ್ಮ ಒಂದು ಸಲಹೆ ಮೇರೆಗೆ ನೀವು ಎಷ್ಟು ಜನಕ್ಕೆ ಕೊಳವೆ ಬಾವಿ ಸರ್? ಕೊಳವೆ ಬಾವಿ ಕೊಡಿಸೋಕ್ಕೆ ಇಲ್ಲಿ ನೀರಾವರಿ ಏರಿಯಾ ಅಂತ ಅಂದ್ಬಿಟ್ಟು ಶಾಸಕರ ಅನುದಾನದಲ್ಲಿ ಅಂಬೇಡ್ಕರ್ ಯೋಜನೆ ಇದರಲ್ಲಿ ನೀರಾವರಿ ಏರಿಯಾ ಅಂತ ನಮ್ಮ ಏರಿಯಾ ಪೂರ್ತಿ ನೀರಾವರಿ ಏರಿಯಾಕ್ಕೆ ಅವರು ಬರಲ್ಲ ಅಂತ ಅಂದ್ಬಿಟ್ಟು ಕೊಳವೆ ಬಾವಿಗಳು ಕೊಟ್ಟಿಲ್ಲ. ಓಕೆ ಸರ್. ಸರ್, ನಿಮ್ಮ ಒಂದು ಅಂಗನವಾಡಿಗಾಗಿರ್ಬೋದು, ಶಾಲಾ ಕಾಲೇಜುಗಳಿಗಾಗಿರ್ಬೋದು, ಆ ಒಂದು ಕ್ಷೇತ್ರಕ್ಕೆ ನಿಮ್ಮ ಒಂದು ಕೊಡುಗೆ ಏನು ಸರ್? ನಾವು ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದಾಗ ತಾಲೂಕು ಪಂಚಾಯತಿಲಿ ಅವರ ಬಿಲ್ಡಿಂಗ್ಗಳಿಗೆ ನಮಗೆ ಬಿಲ್ಡಿಂಗು ರಿಪೇರಿ ಇದೆ ಅಥವಾ ಸುಣ್ಣ ಬಣ್ಣ ಪಾಯಿಂಟ್ ಮಾಡ್ಕೊಡ್ಬೇಕು, ಟಾಯ್ಲೆಟ್ ರೂಮ್ ರಿಪೇರಿ ಇದೆ ಅನ್ನುವಾಗ ಹೊನ್ನಾಪುರ ಒಂದು ಮಾಡಿಸ್ಬಿಟ್ಟಿದ್ವಿ, ಕಣಗಾಲ ಒಂದು ಮಾಡಿಸ್ಬಿಟ್ಟಿದ್ವಿ. ಟಾಯ್ಲೆಟ್ ರೂಮು ಮತ್ತು ಪಂಚಾಯತಿ ಬಿಲ್ಡಿಂಗ್ ಡ್ಯಾಮೇಜ್ ಇರೋದು, ಹಂಚು ತೆಗೆದಿರೋದು ಅವೆಲ್ಲ ರಿಪೇರಿ ಬಂದ ಮೇಲೆ ರಿಪೇರಿ ಮಾಡಿಸಿ ಅವಕಾಶ ಮಾಡಿಕೊಟ್ಟಿದ್ವಿ. ಅಂಗನವಾಡಿ ಒಂದು ಕಟ್ಟಡ ಅಂತ ಬರುತ್ತೆ, ಒಂದು ವಾಣಿಜ್ಯ ಕಟ್ಟಡ ಆಗಿರ್ಬೋದು, ಎಲ್ಲಾ ರೀತಿ ಕಟ್ಟಡಗಳು ಬರುತ್ತೆ. ಆ ಒಂದು ಕಟ್ಟಡ ಎಷ್ಟು? ಸರ್, ಈಗ ನಮಗೆ ಅಂಗನವಾಡಿ ಹೊಸ ಅಂಗನವಾಡಿ ಒಂದು ಬಿಲ್ಡಿಂಗು 3,60,60,000 ರೂಪಾಯಿ ಕೊಟ್ಟಿದೆ. ಅದನ್ನ 3,60,60,000 ರೂಪಾಯಿದು ಕಾಮಗಾರಿಯನ್ನು ಕಾಂಟ್ರಾಕ್ಟ್ ಕೊಟ್ಟು ಕಾಂಟ್ರಾಕ್ಟರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಬಂದಾಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಆ ಒಂದು ಟೈಲರಿಂಗ್ ಆಗಿರ್ಬೋದು, ಒಂದು ಕಂಪ್ಯೂಟರ್ ಒಂದು ಎಜುಕೇಶನ್ ಆಗಿರ್ಬೋದು, ಆ ಒಂದು ಇದನ್ನ ಎಷ್ಟು ಜನಕ್ಕೆ ನೀವು? ಸರ್, ಕಂಪ್ಯೂಟರ್ದು ಇಲ್ಲಿವರೆಗೆ ನಮ್ಮ ತಾಲೂಕು ಪಂಚಾಯತ್ ಕೊಟ್ಟೇ ಇಲ್ಲ.
ಓಕೆ ಸರ್. ಸರ್, ನಿಮ್ಮ ಒಂದು ಕ್ಷೇತ್ರದಲ್ಲಿ ವಯೋವೃದ್ಧರು ಏನಿದ್ದಾರೆ ಅವರೆಲ್ಲ ವೇತನ ಸಮರ್ಪಕವಾಗಿ ಬಳಕೆ ಮಾಡ್ಕೋತಿದ್ದಾರೆ ಸರ್? ಬಳಕೆ ಮಾಡ್ಕೊಡ್ತಿದ್ದಾರೆ. 4 ತಿಂಗಳಿಂದ ಕೆಲವರಿಗೆ ದುಡ್ಡು ಬಂದಿದೆ, ಕೆಲವರಿಗೆ ದುಡ್ಡು ಬಂದಿಲ್ಲ. ಹಾಗೆ ಸರ್. ಸರ್, APL ಆಗಿರ್ಬೋದು, BPL ಆಗಿರ್ಬೋದು, ಎಷ್ಟು ನಿಮ್ಮ ಒಂದು ಕ್ಷೇತ್ರದಲ್ಲಿ BPL ಕಾರ್ಡ್ ಎಷ್ಟು ಬರ್ತಾರೆ ಸರ್? BPL ಕಾರ್ಡ್ಗೆ ಈಗ ಹೊಸದಾಗಿ ಕೊಟ್ಟಿರುವಂಥ 170 ನಮ್ಮ ಕಣಗಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ದೊಡ್ಡ ಕಂಬ್ರಲ್ಲಿ ಅರ್ಧ ಸೇರಿದ ಅದನ್ನೊಂದು 100 ಹೊಸದಾಗಿ ಸೇರ್ಪಡೆಯಾಗೋ BPL ಕಾರ್ಡ್ಗೆ ಆದ್ಯತೆ ಆಗಿದೆ, ಈಗ ಹಂಚಿಕೆ ಆಗಿದೆ. ಓಕೆ ಸರ್. ಆ ಒಂದು BPL ಕಾರ್ಡ್ ಇರೋಂತಾಗಿರ್ಬೋದು, APL ಕಾರ್ಡ್ ಅಂತ ಇರ್ಬೋದು, ಅವರು ಒಂದು ಆರೋಗ್ಯ ವಾಜಪೇಯಿ ಸ್ತ್ರೀ ಅಂತ ಬರುತ್ತೆ, ಅಥವಾ ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ಆ ಒಂದು ಯೋಜನೆ ನೀವೇನಾದ್ರು ನಿಮ್ಮ ಒಂದು ತಿಳುವಳಿಕೆಯಿಂದ ಮಾಡ್ಕೊಟ್ಟಿದ್ದೀರಾ ಸರ್? ಅವ್ರಿಗೆ ಹೇಳಿ ಅಂಥವ್ರಿಗೆ ಈಗ ಏನಾಯ್ತದೆ, ಈಗ 60 ವರ್ಷ ತುಂಬಿರೋರಿಗೆ ತುಂಬಿದ್ದು ಅವರಿಗೆ 400 ರೂಪಾಯಿ ವೇತನ ಬರ್ತಾರೆ ಕುಮಾರಸ್ವಾಮಿ ಅವರು ಜಾರಿ ಮಾಡಿದ್ರಲ್ಲ. ಕುಮಾರಸ್ವಾಮಿ ಜಾರಿ ಮಾಡಿದಂಥ ಕಾಲದಲ್ಲಿ ಅಂಥವ್ರಿಗೆಲ್ಲ ನಿಂತು ವಯಸ್ಸಾದವ್ರಿಗೆ ನಾವೇ ಎಲ್ಲ ನಿಂತು ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಸರ್. ನೀವು TPL ಆಗಿಂದ ಇದುವರೆಗೂ ಮುಖ್ಯವಾಗಿ ಮಾಡಿದಂಥ ಕೆಲಸಗಳು ಯಾವ್ಯಾವುದು ಸರ್? ನಾವು TP ವ್ಯಾಪ್ತಿಯಲ್ಲಿ ಮಾಡಿರುವಂಥದ್ದು SC ST ಬೀದಿಗೆ ಡ್ರೈನು. ಎಷ್ಟು ಮೀಟ್ರು ಸರ್? ಅದೊಂದು 120 ಮೀಟ್ರು. ಓಕೆ ಸರ್. ಅಲ್ಲಿ ಸೂಳೆಪೇಟೆಯಲ್ಲಿ ಒಂದು ರಸ್ತೆ ಕಾಮಗಾರಿ, ಓಕೆ ಸರ್. ಅದೊಂದು 1,500 ಮೀಟ್ರು ಆಯ್ತಾ. ಆಮೇಲೆ ಇಲ್ಲಿ ಬಸವನಹಳ್ಳಿಯಲ್ಲಿ SC ಬೀದಿಗೆ ಮೋರಿಗಳು ಡ್ರೈನು, SC ಬೀದಿಗಳಿಗೆ. ಇನ್ನು ST ಬೀದಿ ಡ್ರೈನು ಎಷ್ಟು ಲಕ್ಷ ಅವೆಲ್ಲ ಒಂದೊಂದು 2.5 ಲಕ್ಷ 2 ಲಕ್ಷ. ಓಕೆ ಸರ್. ಸರ್, ಇನ್ನು ಏನೇನೆಲ್ಲ ಬರುತ್ತೆ, ಏನೇನೆಲ್ಲ ಕಾಮಗಾರಿಗಳು ನೀವು ಮಾಡ್ತಿರೋದು? ರಸ್ತೆ ಅಭಿವೃದ್ಧಿಗಳು, ಮತ್ತೆ ಅಂಗನವಾಡಿ ರಿಪೇರಿಗಳು, ಹೊಸ ಅಂಗನವಾಡಿಗಳು. ಎಷ್ಟು ಕಟ್ಟಿಸಿದ್ರು ಹೊಸ ಅಂಗನವಾಡಿ? ಸರ್, ಹೊಸ ಅಂಗನವಾಡಿ ಇದೆ. ಫಸ್ಟ್ ನಮಗೆ ಒಂದು ಅಂಗನವಾಡಿ ಮಾಡಿರೋದು ಮನೋನಳ್ಳಿ ಅಂತ, ಮನೋನಳ್ಳಿ ಕೊಟ್ಟಿದ್ದೀವಿ ಒಂದು ಅಂಗನವಾಡಿ. ಈಗ ಹೈಟೆಕ್ ಅಂಗನವಾಡಿ ಅಂತ ಈಗ ಘೋಷಣೆ ಮಾಡಿದ್ರೆ 2 ಕೋಟಿ ಕೊಡ್ತೀವಿ, ವಿಶೇಷ ಅನುದಾನ ಅಂತ. ಅದರಲ್ಲಿ ಎಲ್ಲ ಇನ್ನೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಡಿಸ್ಟ್ರಿಬ್ಯೂಟ್ ಆದಾಗ ಎಲ್ಲೆಲ್ಲಿ ಅಂಗನವಾಡಿ ಇಲ್ಲ ಅಂತ ಜಾಗಕ್ಕೆ ನೋಡಿ ಹಾಕಬೇಕು ಅಂತ ಒಂದು ನಿರ್ಣಯ ಮಾಡಿದೆ. ಸರ್, ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು 4 ವರ್ಷ ಇನ್ನ ಅವಧಿ ಇದೆ, ಆ ಅವಧಿನಲ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಇಲ್ಲಿ 4 ವರ್ಷದ ಅವಧಿಯಲ್ಲಿ ಏನಾಗಿದೆ ಅಂದರೆ ಇನ್ನೂ ತುಂಬ ಈಗ ನಿರೀಕ್ಷಣೆ ಮಾಡ್ಕೊಂಡು ಬಂದಿರ್ಬೋದು ಬರಬೇಕಾದ್ರೆ. ಇನ್ನೂ ಭಾಳ ನಮ್ಮ ಪ್ರಿಯಾಪಣ ತಾಲೂಕಲ್ಲಿ ಮೈಸೂರು ಜಿಲ್ಲೆಗೆ ಕೆ ಬಸವನಹಳ್ಳಿ ಕಣಗಾಲ ಒಂದು ಗಡಿ, ಒಂದು ಕೊನೆ ಗಡಿ. ಈ ಹಂತದಲ್ಲಿ ಯಾವುದೋ ಅಭಿವೃದ್ಧಿಗೆ ಇನ್ನೂ ಮುಂದೆ ಇಲ್ಲಿ ಏನಾಗಿದೆ ಅಂತ ಅಂದರೆ, ನಮ್ಮ ಕೊನೆ ಮೈಸೂರು ಜಿಲ್ಲೆಯಲ್ಲಿ ಕೊನೆ ಗಡಿಯಾದ ದಿಸೆಯಿಂದ ಇನ್ನೂ ಅಭಿವೃದ್ಧಿ ಸಂಪೂರ್ಣ ಮುಕ್ತಾಯ ಮಾಡೋಕ್ಕಾಗಿಲ್ಲ. ಸರ್, ಮನೆಗಳ ವಿಚಾರಕ್ಕೆ ಬಂದಾಗ ಎಷ್ಟೆಲ್ಲ ಮನೆಗಳು? ಸರ್, ಮನೆಗಳ ವಿಚಾರಕ್ಕೆ ಬಂದಾಗ ತಾಲೂಕು ಪಂಚಾಯತಿಯಲ್ಲಿ ಇದೇ ಪ್ರಥಮ ಬಾರಿ 131 ಮನೆ ಈಗಾಗಲೇ ಘೋಷಣೆ ಮಾಡಿ ಅವರವ್ರಿಗೆ ಪತ್ರ ಕೊಟ್ಟಿದೆ. ಎಲ್ಲ ನೀವು ನಿಮ್ಮ ಮನೆಗಳನ್ನ ಕಟ್ಟಬೇಕು ಅಂತ.